ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಜಯನಗರ ಜಿಲ್ಲೆಯ ಹಂಪಿಯಷ್ಟೇ ಫೇಮಸ್ ಆದಂತಹ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದಲ್ಲಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಈ ದೇವಾಲಯ ಕಲ್ಯಾಣ ಚಾಲುಕ್ಯ ದೊರೆ ದುಗ್ಗಿಮಯ್ಯನಿಂದ ಕ್ರಿಸ್ತಶಕ 987ರಲ್ಲಿ ರಚನೆಯಾಯಿತು. ಈ ದೇವಾಲಯದ ವಿಶಿಷ್ಟ ಏನೆಂದರೆ ಎಲ್ಲ ವಾಸ್ತುಶಿಲ್ಪಗಳನ್ನು ಒಳಗೊಂಡ ದೇವಾಲಯವಾಗಿದೆ. ರಾಷ್ಟ್ರಕೂಟರ ಹಾಗೂ ಕಲ್ಯಾಣ ಚಾಲುಕ್ಯರ, ಹೊಯ್ಸಳರ ಮತ್ತು ವಿಜಯನಗರ ಸಾಮ್ರಾಜ್ಯದ ಗೋಪುರವನ್ನು ಹೊಂದಿರತಕ್ಕಂಥ ಎಲ್ಲ ಕಲೆ ವಾಸ್ತುಶಿಲ್ಪವನ್ನು ಒಳಗೊಂಡ ಏಕೈಕ ದೇವಾಲಯ ಎಂದರೆ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ. ಇದರ ಪ್ರತಿಯೊಂದು ಕೆತ್ತನೆಯು ಅದ್ಭುತ ಅಂತ ಹೇಳ್ಬೋದು. ವಾಸ್ತುಶಿಲ್ಪಗಳು ಇಂತಹ ಒಂದು ದೇವಾಲಯ ನಮ್ಮ ವಿಜಯನಗರದಲ್ಲಿ ಇದೆ ಅಂದರೆ ಹೆಮ್ಮೆ ಪಡಬೇಕಾದಂತಹ ವಿಷಯ ಅಂತ ಹೇಳ್ಬೋದು. ಇಲ್ಲಿನ ಕಲ್ಲೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ನಿಮಗೆ ಹಲವಾರು ಜನ್ಮಗಳ ಪಾಪಗಳು ಮೋಕ್ಷವನ್ನು ಪಡೆಯಬಹುದು ಎಂದು ಹೇಳುತ್ತಾರೆ. ಈ ದೇವಾಲಯವು ಮಧ್ಯ ಐತಿಹಾಸಿಕ ಯುಗದ ಕಾಲದಾಗಿದ್ದು ಇದು ಭಾರತೀಯ ಪುರಾತತ್ವ ಇಲಾಖೆಗೆ ಒಳಗೊಂಡಿದೆ. ಈ ದೇವಾಲಯದಲ್ಲಿ ಗೈಡ್ ಮತ್ತು ಸ್ವಚ್ಛತೆ, ನೀರಿನ ವ್ಯವಸ್ಥೆ ಎಲ್ಲವೂ ಇದೆ. ಬಹುದೊಡ್ಡ ದೇವಾಲಯ ಆಗಿದ್ದು ಪ್ರತಿಯೊಂದು ಗೋಡೆಯ ಮೇಲೆ ಕಂಬದಲ್ಲಿಯೂ ಸಹ ಕೆತ್ತನೆಯನ್ನು ನೋಡಬಹುದು. ವಾಸ್ತುಶಿಲ್ಪ ಕಲೆ ಮಾತ್ರ ಅದ್ಭುತ ಎಂದು ಹೇಳ್ಬೋದು. ಒಂದು ಕಂಬದಲ್ಲಿ ಇರ್ತಕ್ಕಂಥ ಕಲೆ ವಾಸ್ತುಶಿಲ್ಪ ಮತ್ತೊಂದು ಕಲೆಗೆ ವಿಚಿತ್ರವಾಗಿರುತ್ತದೆ, ಭಿನ್ನವಾಗಿರುತ್ತದೆ. ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ತುಂಬ ವ್ಯತ್ಯಾಸ ಇರುತ್ತದೆ. ಹಲವಾರು ಕಂಬಗಳನ್ನು ಒಳಗೊಂಡ ಈ ಸಭಾ ಮಂಟಪ ವಿಶೇಷ ಅಂತ ಹೇಳ್ಬೋದು. ಮುಚ್ಚಿದ ಮಂಟಪ ಹಾಗೂ ತೆರೆದ ಸಭಾ ಮಂಟಪಗಳನ್ನು ಒಳಗೊಂಡ ದೇವಾಲಯವಾಗಿದೆ ಇದು. ಆಗಿನ ಕಾಲದಲ್ಲಿ ಉಪನ್ಯಾಸ ಮಾಡಿರ್ತಕ್ಕಂಥ, ಕುಳಿತುಕೊಳ್ಳಲು ಮಾಡಿರ್ತಕ್ಕಂಥ ಸುತ್ತಲೂ ಒಂದು ಕಟ್ಟೆ ಸೂಪರ್ ಅಂತ ಹೇಳ್ಬೋದು. ಇದು ನಂದಿ ವಿಗ್ರಹ, ಕಲ್ಲೇಶ್ವರ ಸ್ವಾಮಿಗೆ ಎದುರಾಗಿ ಇರ್ತಕ್ಕಂಥ ನಂದಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಈ ದೇವಸ್ಥಾನವು 8 ಸಣ್ಣ ಸಣ್ಣ ಉಪ ದೇವಾಲಯಗಳನ್ನು ಒಳಗೊಂಡಿದೆ. ಉಮಾಮಹೇಶ್ವರ ದೇವಾಲಯ, ಸೂರ್ಯ ದೇವಾಲಯ, ಶಿವನ ದೇವಾಲಯ, ಕಾರ್ತಿಕೇಯ, ಗಣೇಶ, ಮಹಿಷಮರ್ದಿನಿ ಹಾಗೂ ಸರಸ್ವತಿ ದೇವಾಲಯಗಳನ್ನು ಒಳಗೊಂಡಿದೆ. ಅನಂತ ಶಯನ ಗುಡಿ ಕೂಡ ಇದೆ. ಸಣ್ಣ ಸಣ್ಣ ಗುಡಿಗಳಾಗಿ 8 ಉಪ ದೇವಾಲಯಗಳನ್ನು ಒಳಗೊಂಡಿದ್ದು, ಇಲ್ಲಿ ನಂದಿಯ ಹಿಂದುಗಡೆ ಇರ್ತಕ್ಕಂಥ ಸೂರ್ಯ ದೇವಾಲಯದಲ್ಲಿ ಕತ್ತಲೆಯಿಂದ ಕೂಡಿರುತ್ತದೆ. ಆದರೆ ಒಂದು ಪರದೆಯನ್ನು ಇಟ್ಟಾಗ ನಿಮಗೆ ಕಾಮನ ಬಿಲ್ಲಿನ ರೀತಿಯಲ್ಲಿ 7 ಕಲರ್ಗಳು ಕಾಣಲು ಸಿಗುತ್ತವೆ. ಇದೇ ನಮ್ಮ ಸೂರ್ಯ ದೇವಾಲಯದ ವಿಶಿಷ್ಟತೆ. ಹಿರಣ್ಯಕಶ್ಯಪನನ್ನು ಸೀಳಿದಂತಹ ಉಗ್ರ ನರಸಿಂಹನ ವಿಗ್ರಹ ಕೂಡ ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ಸಿಗುತ್ತದೆ. ಅದರ ಜೊತೆಗೆ ಭಕ್ತ ಪ್ರಹ್ಲಾದ, ನಾರದ ಮುನಿಗಳು ವೀಕ್ಷಿಸುತ್ತಿರುವುದು ನಿಮಗೆ ಕೆತ್ತನೆಗಳಲ್ಲಿ ನೋಡಬಹುದಾಗಿದೆ. ಗುಡಿಯ ಸುತ್ತಮುತ್ತಲೂ ಶಿವನ ದೇವಾಲಯಗಳು ಇದ್ದಾವೆ ಹಾಗೂ ಶಾಸನಗಳು. ಇಲ್ಲಿ 34 ಆಗಿನ ಕಾಲದ ಕನ್ನಡದ ಶಾಸನಗಳು, ಮಧ್ಯ ಐತಿಹಾಸಿಕ ಯುಗದಲ್ಲಿ ರಚನೆಯಾದಂತಹ ಶಾಸನಗಳು ನಿಮಗೆ ಸಿಗುತ್ತವೆ. ಇಲ್ಲಿ ರಾಷ್ಟ್ರಕೂಟರ, ಹೊಯ್ಸಳರ, ಚಾಲುಕ್ಯರ ಹಾಗೂ ವಿಜಯನಗರ ಶೈಲಿಯ ಕೂಡಿರುವುದರಿಂದ ಒಂದೊಂದು ದೇವಾಲಯ, ಒಂದೊಂದು ಕಂಬ, ಒಂದೊಂದು ಕಟ್ಟಡ ಕೂಡ ವಿಶಿಷ್ಟವಾಗಿದೆ. ಎಲ್ಲ ಸಮ್ಮಿಶ್ರಗೊಂಡಂತಹ ಒಂದು ದೇವಾಲಯ ಅಂತ ಹೇಳ್ಬೋದು. ಇಲ್ಲಿ ಬಹುತೇಕವಾಗಿ ಬಳಪದ ಕಲ್ಲನ್ನು ಬಳಸಿದ್ದಾರೆ. ಆ ಬಳಪದ ಕಲ್ಲಿನಲ್ಲಿ ಕೆತ್ತನೆ ಒಂದೊಂದು ಸುಂದರವಾಗಿ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೂಡ ಕೆತ್ತಿದ್ದಾರೆ. ಒಂದು ಥರ ಕಬ್ಬಿಣದ ಕೆತ್ತನೆಗಳು ಅಂತ ಹೇಳಿ ನಿಮಗೆ ಭಾಸವಾಗುತ್ತದೆ. ಕೆಲವು ಸಣ್ಣ ಸಣ್ಣ ಕಟ್ಟಡಗಳಿದ್ದು ಬಾಗಿ ಹೋಗಿ ನಮಸ್ಕಾರ ಮಾಡಿಕೊಳ್ಳಬೇಕು. ನಾಗಪ್ಪನ ಕಟ್ಟೆ, ನಾಗಪ್ಪನ ಹುತ್ತು ಎಲ್ಲವೂ ಕೂಡ ಈ ಸುಂದರವಾದ ಕಾಂಪೌಂಡಿನಲ್ಲಿ ಎಲ್ಲ ದೇವಾಲಯಗಳು ಇದ್ದಾವೆ. ಬಾದಾಮಿ, ಐಹೊಳೆ ರೀತಿಯಲ್ಲಿ ಇರ್ತಕ್ಕಂಥ ಈ ದೇವಾಲಯ ಇರುವುದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ. ಇಂತಹ ಒಂದು ವಿಶಿಷ್ಟವಾದ ದೇವಾಲಯವನ್ನು ಶಾಲಾ ಶಿಕ್ಷಕರಿಗೆ, ಮಕ್ಕಳಿಗೆ ತೋರಿಸಬೇಕೆಂದು ನನ್ನಲ್ಲಿ ವಿನಂತಿ. ಇದು ಕಣ್ಮರೆಯಾಗಿ ಉಳಿದುಕೊಂಡಿರತಕ್ಕಂಥ ಒಂದು ಫೇಮಸ್ ಕಲ್ಲೇಶ್ವರ ದೇವಾಲಯ ಇದು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊನೆವರೆಗೂ ನೋಡಿ. ಇದು ಸುಂದರವಾದ ಕೆತ್ತನೆಯಿಂದ ಕೂಡಿದ್ದು, ಯಾವುದೇ ಒಂದು ಕಲ್ಲನ್ನು ಮುಟ್ಟಿದರೂ ಸಹ ಓಹೋ ಇದು ಯಾವ ರೀತಿ ಮಾಡಿದರೂ ಆಗಿನ ಕಾಲದಲ್ಲಿ ಎಂದು ಭಾಸವಾಗುತ್ತದೆ. ತುಂಬ ಶಾಂತ ರೀತಿಯಲ್ಲಿದ್ದು ತುಂಬ ತಂಪಾದ ವಾತಾವರಣವನ್ನು ಒಳಗೊಂಡಿದೆ. ಈ ಸುಂದರ ಕತ್ತಲೆ ಕೋಣೆ ಸೂರ್ಯ ದೇವಾಲಯವಾಗಿದೆ. ಮಂಟಪದ ಮೇಲ್ಗಡೆ ಕೆತ್ತನೆ ಅಂತೂ ತುಂಬ ವಿಸ್ಮಯ ಅಂತ ಹೇಳ್ಬೋದು. ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪದಿಂದ ಕೂಡಿರ್ತಕ್ಕಂಥ ಈ ಪ್ರಸಿದ್ಧ ದೇವಾಲಯ ಒಮ್ಮೆ ಭೇಟಿ ಮಾಡಲೇಬೇಕಾದಂತಹ ಜಾಗ ಇದು.
ಇಲ್ಲಿನ ಎದುರುಗಡೆ ನಂದಿ ಹಿಂದುಗಡೆ ಸೂರ್ಯ ದೇವಾಲಯ ಇದ್ದು ಇಲ್ಲಿ ಒಂದು ಪರದೆಯನ್ನು ಇಟ್ಟಾಗ ಮಾತ್ರ ಅಲ್ಲಿ ಬೆಳಕು ಮೂಡುತ್ತದೆ. ಇದು ಒಂದು ಅಚ್ಚರಿ ವಿಷಯ ಅಂತಲೇ ಹೇಳಬಹುದು. ಕಾಮನಬಿಲ್ಲು ಸಿಗುತ್ತದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವಂತೆ ನಮ್ಮ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ನಾವು ಸವಿದಾಗ ಅದರಿಂದ ಜ್ಞಾನ ಸಿಗುತ್ತದೆ. ಆದ್ದರಿಂದ ಹರಪನಹಳ್ಳಿಯಿಂದ ಕೇವಲ 8 ಕಿಲೋಮೀಟರ್ನ ದೂರದಲ್ಲಿರ್ತಕ್ಕಂಥ ಈ ಬಾಗಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಕಲ್ಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ. ಪಕ್ಕದಲ್ಲಿಯೇ 5 ಕಿಲೋಮೀಟರ್ಲಿ ಕೂಲಹಳ್ಳಿ ಗೋಣಿ ಬಸವೇಶ್ವರ ಹಾಗೂ ಪಕ್ಕದಲ್ಲಿ ಕೊಟ್ಟೂರು ಬಸವೇಶ್ವರ ದೇವಾಲಯ ಇದೆ. ಕೂಲಹಳ್ಳಿ ಗೋಣಿ ಬಸವೇಶ್ವರ ದೇವಸ್ಥಾನದ ಬಗ್ಗೆ ನಮ್ಮದೇ ಚಾನಲಲ್ಲಿ ಒಂದು ವಿಡಿಯೋ ಕೂಡ ಇದೆ, ಅದನ್ನು ನೋಡಿ ನಿಮಗೆ ಇನ್ನೂ ಮಾಹಿತಿ ಸಿಗುತ್ತದೆ. ದೇವಸ್ಥಾನದ ಸುತ್ತ ಹಚ್ಚ ಹಸಿರಿಂದ ಕೂಡಿದ ಪಾರ್ಕ್ ಇದ್ದು ದೇವಸ್ಥಾನದ ಹಿಂದುಗಡೆ ಕಲ್ಯಾಣಿ ನೋಡೋಕ್ಕೆ ಅಂತೂ ಬಲು ಸುಂದರವಾಗಿದೆ, ಸೂಪರ್ ಆಗಿದೆ. ಹಿಂದುಗಡೆ ದೇವಸ್ಥಾನದಲ್ಲಿ ಈ ಕಲ್ಯಾಣಿ ವಿಶೇಷವಾಗಿ ಸ್ಥಾನವನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನದಲ್ಲಿ ಒಟ್ಟು 34 ಶಿಲಾಶಾಸನಗಳು ಇದ್ದು ಹಾಗೆ ಮೇಲುಗಡೆ ಕಾಮಪ್ರಚೋದನೆಯನ್ನು ತೋರಿಸುವಂತಹ ಚಿತ್ರಗಳನ್ನು ಕೆತ್ತಲಾಗಿದೆ. ಇದೇ ಬಾಗಳಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಿಂದ ವಸ್ತು ಸಂಗ್ರಹಾಲಯ ಕೂಡ ಇದೆ. ಅಲ್ಲಿ ನಿಮಗೆ ಆಗಿನ ಕಾಲದ ಬಳಸಿದಂತಹ ಶಿಲಾಶಾಸನಗಳು ಹಾಗೂ ಆಯುಧಗಳು ಹಾಗೂ ವಸ್ತುಗಳು ಎಲ್ಲವನ್ನು ನೀವು ಉಚಿತವಾಗಿ ಎಂಟ್ರಿ ಇರುತ್ತದೆ, ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೇನೆ. ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತದೆ. ಈ ದೇವಾಲಯ ಕೆರೆ ದಂಡೆ ಕೆಳಗಡೆ ಕಟ್ಟಿರುವುದರಿಂದ ಸುಂದರವಾಗಿ ಸೂಪರ್ ಇದೆ ನೋಡೋದಕ್ಕೆ ಮಾತ್ರ. ನಾನಂತೂ ಆಕಸ್ಮಿಕವಾಗಿ ಭೇಟಿ ನೀಡಿ ಈ ದೇವಸ್ಥಾನ, ಇಂಥ ಅದ್ಭುತ ದೇವಸ್ಥಾನ ವಿಜಯನಗರ ಜಿಲ್ಲೆಯಲ್ಲಿ ಇರೋದಕ್ಕೆ ಹೆಮ್ಮೆ ಪಟ್ಟಿದ್ದೇನೆ. ನೀವು ನಿಮ್ಮ ಕುಟುಂಬದ ಸಮೇತ ಭೇಟಿ ನೀಡಿದ್ದೇ ಆದರೆ ತುಂಬ ಖುಷಿ ಪಡುವುದಂತೂ ಪಕ್ಕಾ ಅಂತ ಹೇಳ್ತೇನೆ. ತಪ್ಪದೆ ಮಧ್ಯ ಐತಿಹಾಸಿಕ ಯುಗದ ಕಾಲದ ಶ್ರೀ ಕಲ್ಲೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕೋಟಿ ಜನ್ಮದ ಪಾಪಗಳನ್ನು ತೊಳೆದುಕೊಳ್ಳಬಹುದು ಎಂದು ಪ್ರತೀಕವಿದೆ. ಒಳ್ಳೆಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ